ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಮನೆಗೆ ವಾಪಸ್ ಆಗ್ತಾರೆ ದರ್ಶನ್. ರೇಣುಕಾಸ್ವಾಮಿ ಸತ್ತೋದ ಅಂತ ಪ್ರದೋಷ್ಗೆ ಕಾಲ್ ಮಾಡ್ತಾರೆ ಪವನ್. ಬನಶಂಕರಿಯ ಮನೆ ಕಡೆಗೆ ಹೋಗ್ತಾ ಇದ್ದಂತ ಪ್ರದೋಷ್ಗೆ ಪವನ್ ಮಾಹಿತಿಯನ್ನ ಕೊಡ್ತಾರೆ. ತಕ್ಷಣವೇ ದರ್ಶನ್ಗೆ ಕರೆ ಮಾಡಿ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅಂತ ಪ್ರದೋಷ್ ತಿಳಿಸ್ತಾನೆ. ವಾಪಸ್ ಮನೆಗೆ ಬಾ ಅಂತ ಪ್ರದೋಷ್ಗೆ ಕರೆಸಿಕೊಳ್ತಾರೆ ದರ್ಶನ್. RR ನಗರದ ಐಡಿಯಲ್ ಹೋಮ್ಸ್ನಲ್ಲಿ ದರ್ಶನ್ ಮನೆಗೆ ಪ್ರದೋಷ್ ವಾಪಸ್ ಆಗ್ತಾರೆ. ಮುಂದೇನು ಮಾಡಬೇಕು ಅಂತ ದರ್ಶನ್ ಮತ್ತು ಪ್ರದೋಷ್ ಮಾತುಕತೆಯನ್ನ ಮಾಡ್ತಾರೆ. ಸೊ ಮೀಟಿಂಗ್ ಅನ್ನ ಕೂಡ ಮಾಡ್ತಾರೆ. ಇದರಲ್ಲಿ ಪವಿತ್ರ ಗೌಡ ಇದ್ರ ಅಂತ ಹೇಳಿ, ಕಾರಣ ಆ ಮೊಬೈಲ್ CCTV ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕೂಡ ಇದ್ರು ಅನ್ನುವಂಥ ಮಾಹಿತಿಯನ್ನ ಕೂಡ ಈಗಾಗಲೇ ಹೇಳ್ತಾ ಇದ್ರು. ಹಾಗಾಗಿ ಕೇವಲ ದರ್ಶನ್ ಮತ್ತು ಪ್ರದೋಷ್ ಅಷ್ಟೇ ಮಾತುಕತೆಯನ್ನ ಮಾಡಿದ್ರ, ಪವಿತ್ರ ಕೂಡ ಇನ್ವಾಲ್ವ್ಮೆಂಟ್ ಇತ್ತ? ಭಾಳ ಇಂಪಾರ್ಟೆಂಟ್ ಇದು. ಕಾರಣ ಅವರ ಮನೆಯಲ್ಲಿ, ಪವಿತ್ರ ಗೌಡ ಅವರ ಮನೆಯಲ್ಲಿ ಅವರೆಲ್ಲ ಮೀಟಿಂಗನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಿದ್ದು. ಅದೇ CCTV ಫುಟೇಜ್ಗಳನ್ನು ತಗೊಳ್ತಾರೆ, ಅದೇ ಅಲ್ಲಿರುವಂಥ DVRಗಳನ್ನು ಡಿಲೀಟ್ ಮಾಡಿಸ್ತಾರೆ ದರ್ಶನ್ ಅನ್ನುವಂಥ ಮಾತುಗಳು. ಸೊ ಆ ನಿಟ್ಟಲ್ಲಿ ಈಗ ಕೊಲೆ ಆಗೋಗಿದೆ, ಸತ್ತೋಗ್ಬಿಟ್ಟಿದ್ದಾನೆ ಅನ್ನುವಂಥ ಪ್ರಶ್ನೆ ಬಂದಾಗ ಏನು ಮಾಡೋಕ್ಕೆ ಮುಂದಾದ್ರಿ ಅವರು? ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪವಿತ್ರ ಗೌಡ ನಿವಾಸಕ್ಕೆ ಹೋಗಿ ಇವರೊಂದು ಮೀಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದೇ ಬೆಳವಣಿಗೆ ಏನಾಯಿತು? ಅದೇ CCTV ಫುಟೇಜನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಆ ಫುಟೇಜನ್ನು ಡಿಲೀಟ್ ಮಾಡಿಸಿದ್ರು ದರ್ಶನ್ ಟೆಕ್ನಿಕಲ್ ಟೀಮನ್ನು ಕರೆಸ್ಕೊಂಡು ಅನ್ನುವಂಥದ್ದನ್ನೇನು ಹೇಳ್ತಾ ಇದ್ರು. ಅಲ್ಲಿ ಮೀಟಿಂಗ್ ನಡೆಸಿರುವಂಥದ್ದು ಇದು ಅರುಣ್ಣ. ಇದು ಅಂದರೆ ಪವಿತ್ರ ಗೌಡಳಿಗೆ ಈತನ ಅಂದರೆ ರೇಣುಕಾಸ್ವಾಮಿಯ ಕೊಲೆ ಆಗಿರೋ ವಿಚಾರ ಭಾನುವಾರದ ಮಧ್ಯಾಹ್ನದವರೆಗೂ ಗೊತ್ತಾಗಿಲ್ಲ. ಆದರೆ ಈ CCTVಗಳನ್ನು ಡಿಲೀಟ್ ಮಾಡಿಸಿದ್ದು ಎಲ್ಲಿ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಅದು ದರ್ಶನ್ ಮನೆಯ CCTVಯ DVR ಏನಿತ್ತು ಅದನ್ನು ಅಳಿಸಿ ಹಾಕುವ ಕೆಲಸ, ಅದರ ಜೊತೆಗೆ RR ನಗರದ ಪಟ್ಟಣಗೆರೆಯ CCTV ಏನಿತ್ತು ಅದನ್ನು ಆ ವಿಡಿಯೋವನ್ನು ಅಳಿಸಿ ಹಾಕುವ ಕೆಲಸವನ್ನು ಮಾಡಲಾಗಿತ್ತು. ಎಲ್ಲಿ ಇವರು ಮೀಟಿಂಗನ್ನು ಮಾಡಿದ್ರು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ದರ್ಶನ್ರ RR ನಗರದ ಐಡಿಯಲ್ ಹೋಮ್ಸ್ನ ಅವರ ಮನೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಯಾವಾಗ ದರ್ಶನ್ಗೆ ಈ ವಿಚಾರ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನು ನಡೆಸಿ ದರ್ಶನ್ ಇವರ ಮನೆಗೆ ವಾಪಸ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಆತ ಪ್ರಜ್ಞೆ ತಪ್ಪಿ ಬಿದ್ದಿರ್ಬೋದು, ಎದೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಇರ್ತಾರೆ. ಆದರೆ ಆತ ಸತ್ತೋಗಿದ್ದಾನೆ ಅನ್ನೋ ವಿಚಾರವನ್ನು ಪವನ್ ಪ್ರದೋಷ್ಗೆ ಹೇಳ್ತಾನೆ. ಪ್ರದೋಷು ಆಗಲೇ ಬನಶಂಕರಿಯ ಆತನ ಮನೆ ಕಡೆ ಹೋಗ್ತಿರ್ತಾನೆ. ಯಾವಾಗ ಪವನ್ನಿಂದ ಕರೆ ಬಂತೋ ಕಾರನ್ನು ಸೈಡ್ಗೆ ಹಾಕಿ ದರ್ಶನ್ ಜೊತೆ ಮಾತನಾಡ್ತಾನೆ. ಅಂದರೆ ಈಗೀಗೆ ಸತ್ತೋಗಿದ್ದಾನೆ ಅಂತೇಳಿ, ಸರಿ ವಾಪಸ್ ಬಾ ಅಂತೇಳಿ ದರ್ಶನ್ ಮನೆಗೆ ಬರ್ತಾನೆ. ಈ ಸಂದರ್ಭದಲ್ಲಿ ಮಾತುಕತೆ ನಡೆಯುತ್ತೆ. ಅಂದರೆ ಇಲ್ಲಿ ಏನಾಗಲ್ಲ, ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅನ್ನೋ ಮಟ್ಟಿಗೆ ಒಂದಷ್ಟು ವಿಶ್ವಾಸದ ಮಾತುಗಳನ್ನು ಪ್ರದೋಷ್ ಆಡ್ತಾನೆ. ಆ ಸಂದರ್ಭದಲ್ಲಿ ಮಾತುಕತೆ ಆಗುತ್ತೆ. ಹೇಗೆ ವಿಲೇವಾರಿ ಮಾಡಬೇಕು, ಸತ್ತೋಗಿದ್ದಾನೆ, ಈಗ ಕೇಸ್ ಆದರೆ ಹೇಗೆ, ಇದು ಗೊತ್ತಾಗಬಾರ್ದು ಅಂದರೆ ಏನು ಮಾಡಬೇಕು, ನನ್ನ ಮತ್ತು ಪವಿತ್ರ ಹೆಸರು ಬರಬಾರ್ದು, ಇದಕ್ಕೆ ಏನು ಮಾಡಬೇಕು, ಈ ನಿಟ್ಟಿನಲ್ಲಿ ಪ್ರದೋಷ್ ಜೊತೆ ಸುಮಾರು ಹೊತ್ತು ದರ್ಶನ್ ಮಾತುಕತೆಯನ್ನು ನಡೆಸಿದ್ದಾರೆ.